ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜಾಯಿಂಟ್ ಪೈನ್ ಅಥವಾ ಸ್ನಾಯುಗಳು ಮತ್ತು ಕೀಲು ನೋವುಗಳು ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ, ಹಾಗೆ ಅದಕ್ಕೆ ಯಾವ ರೀತಿ ಮನೆಮದ್ದುಗಳನ್ನು ಉಪಯೋಗಿಸ್ಬೋದು ಅನ್ನೋದನ್ನ ನೋಡೋಣ. ಸ್ನಾಯುಗಳು ಮತ್ತು ಕೀಲು ನೋವುಗಳು ಬಿಗಿತ ತುಂಬಾ ನೋವಿಂದ ಕೂಡಿರುತ್ತೆ. ಅದರಲ್ಲೂ ಚಳಿ ವಾತಾವರಣದಲ್ಲಿ ಈ ಸಮಸ್ಯೆ ಹೆಚ್ಚಾಗಿರುತ್ತೆ. ಅದು ಈಗ ಮಳೆಗಾಲ ಹಾಗೆ ಚಳಿಗಾಲ ಆಗಿರೋದ್ರಿಂದ ಇಂಥ ಸಮಯದಲ್ಲಿ ಈ ಸಮಸ್ಯೆ ಅತಿ ಹೆಚ್ಚು ಕಾಡುತ್ತೆ. ಹೆಚ್ಚಿನ ಜನರು ಈ ನೋವು ನಿವಾರಣೆಗೆ ಮಾತ್ರೆಗಳನ್ನ ಮತ್ತು ಇಂಜೆಕ್ಷನ್ನ ತಗೋತಾರೆ. ಇನ್ನು ಈ ಕೀಲು ನೋವಿಗೆ ಆಯುರ್ವೇದದಲ್ಲಿ ಕೆಲವು ಸರಳವಾಗಿರೋ ಮನೆಮದ್ದುಗಳೇ ಇದೆ. ಇದು ನೈಸರ್ಗಿಕವಾಗಿ ನೋವನ್ನು ಗುಣ ಮಾಡುತ್ತೆ ಮತ್ತು ಕೀಲುಗಳ ಬಿಗಿತ ಏನಿರುತ್ತೆ ಅದನ್ನು ಕಡಿಮೆ ಕೂಡ ಮಾಡುತ್ತೆ. ಕೀಲು ನೋವು ನಿವಾರಣೆಗೆ ಹಾಗಿದ್ರೆ ನೀವು ಯಾವ್ಯಾವ ಮನೆಮದ್ದುಗಳನ್ನ ಪ್ರಯತ್ನಿಸ್ಬೋದು ಅನ್ನೋದು ಇಲ್ಲಿದೆ. ಅರಿಶಿನ ಮತ್ತು ಹಾಲು. ಒಂದು ಲೋಟ ಬೆಚ್ಚಗಿನ ಹಾಲಿಗೆ 1 ಚಮಚ ಅರಿಶಿನ ಪುಡಿನ ಮಿಕ್ಸ್ ಮಾಡಿ. ಅರಿಶಿನ ಉರಿಯೂತ ನಿವಾರಕ ಗುಣ, ಕೀಲು ನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದಲ್ಲದೆ ಹಾಲಿನಲ್ಲಿ ಕ್ಯಾಲ್ಶಿಯಂ ಇರುತ್ತಲ್ವಾ, ಇದು ಅರಿಶಿನದೊಂದಿಗೆ ಬೆರೆತಾಗ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಓಂಕಾಳಿನ ಎಣ್ಣೆ. ಓಂಕಾಳು ಉರಿಯೂತದ ಅಂಶನ ಒಳಗೊಂಡಿದೆ. ಇದು ಕೀಲು ನೋವನ್ನು ನಿವಾರಿಸೋದಕ್ಕೂ ಸಹಾಯ ಮಾಡುತ್ತೆ. ಅರ್ಧ ಚಮಚ ಓಂಕಾಳಿನ ಅಥವಾ ಕೇರಂ ಬೀಜಗಳನ್ನ ತೆಗೆದುಕೊಂಡು ಅವುಗಳನ್ನ ಪುಡಿ ಮಾಡಿ ಅದರ ನಂತರ 2 ಚಮಚ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಪೇಸ್ಟನ್ನು ತಯಾರಿಸಿ. ಈಗ ಈ ಪೇಸ್ಟನ್ನು ಮೊಣಕಾಲಿನ ಕೀಲುಗಳು ಎಲ್ಲೆಲ್ಲಿ ನೋವಿರುತ್ತೋ ಅಲ್ಲಿ ಹಚ್ಚಿ. ನೀವು ಈ ಥರನೂ ಪ್ರಯತ್ನಿಸ್ಬೋದು. ಅಥವಾ 2 ಚಮಚ ಓಂಕಾಳನ್ನು ತಗೊಂಡು ರಾತ್ರಿಡೀ ನೀರಲ್ಲಿ ನೆನೆಸಿಡಿ. ಅದರ ನಂತರ ಬೆಳಗ್ಗೆ ಆ ನೀರನ್ನು ಕುಡಿಯೋದ್ರಿಂದ ಕೂಡ ಕೀಲು ನೋವಿಂದ ಪರಿಹಾರ ದೊರೆಯುತ್ತೆ. ಇನ್ನು ಮೆಂತ್ಯ ಬೀಜಗಳು. 1 ಚಮಚ ಮೆಂತ್ಯ ಬೀಜನ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಕುಡೀರಿ. ಮೆಂತ್ಯ ಉರಿಯೂತನ ಕಡಿಮೆ ಮಾಡುತ್ತೆ ಮತ್ತು ಕೀಲು ನೋವನ್ನು ನಿವಾರಿಸುತ್ತೆ. ಮತ್ತು ಕೀಲಿನ ಬಿಗಿತ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಇನ್ನು ಹರಳೆಣ್ಣೆ. ಹರಳೆಣ್ಣೆ ಉರಿಯೂತ ನಿವಾರಕ ಗುಣ ಕೂಡ ಹೊಂದಿದೆ. ಮೊಣಕಾಲು ಕೀಲು ನೋವು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ವಲ್ಪ ಹರಳೆ ಎಣ್ಣೆಯನ್ನು ಬೆಚ್ಚಗೆ ಮಾಡಿಕೊಂಡು ಅದನ್ನು ಮೊಣಕಾಲಿಗೆ ಹಚ್ಚಿ. ಎಲ್ಲಿ ಕೀಲು ನೋವಿರುತ್ತೋ ಅಲ್ಲಿ ಮೃದುವಾಗಿ ಮಸಾಜ್ ಮಾಡಿ. ಇದು ಖಂಡಿತವಾಗಿಯೂ ಹೆಚ್ಚಿನ ಪರಿಣಾಮ ನೀಡುತ್ತೆ. ಇನ್ನು ಬೆಳ್ಳುಳ್ಳಿ. ಕೀಲು ನೋವನ್ನು ನಿವಾರಿಸೋದಕ್ಕೆ ನೀವು ಬೆಳ್ಳುಳ್ಳಿಯನ್ನು ಕೂಡ ಪ್ರಯತ್ನಿಸ್ಬೋದು. ಇದು ಕೂಡ ಉರಿಯೂತದ ಗುಣಲಕ್ಷಣಗಳಿಂದ ಯಾವ ಪ್ರದೇಶದಲ್ಲಿ ಕೀಲು ನೋವು ಅಥವಾ ಸ್ನಾಯು ನೋವಿರುತ್ತೆ ಅದಕ್ಕೆ ಅತ್ಯುತ್ತಮವಾದ ಪರಿಹಾರ ನೀಡುತ್ತೆ. ಇದಕ್ಕೆ ಬೆಳ್ಳುಳ್ಳಿ 2 ಎಸಳನ್ನು ತೆಗೆದುಕೊಂಡು ಅವುಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಹುರಿಯಿರಿ. ಬೆಳ್ಳುಳ್ಳಿ ಕಪ್ಪಾಗುವವರೆಗೆ ಹುರಿಬೇಕು. ಅದರ ನಂತರ ಅವುಗಳನ್ನ ತೆಗೆದು ಬಾಣಲೆಯಿಂದ ಎಣ್ಣೆಯನ್ನು ತಗೊಂಡು ಆ ಎಣ್ಣೆ ತಣ್ಣಗಾಗುವವರೆಗೂ ಕಾಯಿರಿ. ಆ ನಂತರ ಎಣ್ಣೆಗೆ 1 ಚಮಚ ಪುಡಿ ಮಾಡಿರೋ ಕರ್ಪೂರ ಸೇರಿಸ್ಕೊಂಡು ಇದನ್ನು ದಿನಕ್ಕೆ 2 ಬಾರಿ ಮೊಣಕಾಲಿಗೆ ಹಚ್ಚೋದ್ರಿಂದ ಕೀಲು ನೋವು ಕಮ್ಮಿ ಆಗುತ್ತೆ. ತ್ರಿಫಲ ಪುಡಿ. ತ್ರಿಫಲ ಅನ್ನೋದು ಆಯುರ್ವೇದದ ಗಿಡಮೂಲಿಕೆದು ಒಂದು ಸೂತ್ರ. ಅದು ದೇಹವನ್ನು ವಿಷರಹಿತ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಲಗೋ ವೇಳೆ ಬೆಚ್ಚಗೆ ನೀರಿನಲ್ಲಿ 1 ಚಮಚ ತ್ರಿಫಲದ ಪುಡಿಯನ್ನು ಸೇವಿಸೋದು ಒಟ್ಟಾರೆಯಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಿಷ್ಟು ಕೀಲು ನೋವಿಗೆ ಯಾವ ಮನೆಮದ್ದುಗಳನ್ನು ಉಪಯೋಗಿಸ್ಬೋದು ಅನ್ನೋದ್ರ ಕುರಿತಾದಂಥ ಮಾಹಿತಿಯಾಗಿತ್ತು. ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.